ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಅರಸುಗಳ ಪುಸ್ತಕ 2ನೇ ಅಧ್ಯಾಯ 9ನೇ ವಾಕ್ಯ. ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕನ್ನುತ್ತಿ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಎಲಿಯ ಮತ್ತು ಎಲೀಷ ಎಂಬ ಪ್ರವಾದಿಗಳ ಕುರಿತು ಅರಸುಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಎಲಿಯನ ಕುರಿತಾಗಿ 1ನೇ ಅರಸು 17ನೇ ಅಧ್ಯಾಯದಿಂದ ಪ್ರಾರಂಭವಾಗ್ತದೆ. ನಂತರ ಎಲೀಷನ ಸೇವೆಯನ್ನು 2ನೇ ಅರಸುಗಳ ಪುಸ್ತಕದಲ್ಲಿ ಪ್ರಾರಂಭವಾಗೋದನ್ನು ನಾವು ನೋಡಬಹುದು. ಹೀಗೆ ಎಲಿಯನ ಒಬ್ಬ ಶಿಷ್ಯನಾಗಿ ಎಲೀಷನು ಸೇವೆಯನ್ನು ಮಾಡ್ತಾ ಮುಂದೆ ಬರಬೇಕಾದ್ರೆ, ನೇನು ಎಲಿಯನ ಒಂದು ಮರಣದ ಒಂದು ಸಮಯ ಅಂದರೆ ನಾನು ಸಾಯ್ತೀನಿ ಅಂತೆಲ್ಲ ಹೇಳಿದ್ರು ಸಹ ದೇವರು ಇಲ್ಲ, ನಿನಗೆ ಬಹಳ ದೂರ ಪ್ರಯಾಣ ಮಾಡಬೇಕು ಎಂಬುದಾಗೆಲ್ಲ ಹೇಳಿ ಅವನನ್ನು ಸೇವೆಯಲ್ಲಿ ಮುಂದುವರಿಸ್ತಾರೆ. ಹಾಗೆ ಇನ್ನೇನು ಎಲಿಯನು ಪರಲೋಕಕ್ಕೆ ಏರಿ ಹೋಗುವಂಥ ಸಮಯ ಬಂದಾಗ ಎಲೀಷನನ್ನು ಕರ್ಕೊಂಡು ಅವನಲ್ಲಿಂದ ಹೊರಡ್ತಾನೆ. 2ನೇ ಅಧ್ಯಾಯದ ಆರಂಭದಲ್ಲಿ ನಾವು ನೋಡ್ತೇವೆ. ಎಲೀಷನನ್ನು ಕರ್ಕೊಂಡು ಅವನು ಹೊರಡ್ತಾನೆ. ಹೊರಟು ಹೋಗ್ತಾ ಇರಬೇಕಾದ್ರೆ, ಗಿಲ್ಗಾಲನ್ನು ಬಿಟ್ಟು ಹೋಗಬೇಕಾದ್ರೆ 2ನೇ ವಾಕ್ಯದಲ್ಲಿ ನೋಡ್ತೀವಿ, ನನಗೆ ಬೆತೇಲಿಗೆ ಹೋಗಬೇಕು ಅಂತ ದೇವರ ಮಾತು ಕೊಟ್ಟಿದ್ದಾರೆ, ನೀನು ಇಲ್ಲೇ ಇರು ಅಂತ ಹೇಳಿದಾಗ ಅವನು ಹೇಳ್ತಾನೆ, ಇಲ್ಲ, ನಾನು ನಿನ್ನನ್ನು ಬಿಟ್ಟು ಹೋಗೋದೇ ಇಲ್ಲ, ನಾನು ನಿನ್ನ ಸಂಗಡ ಇರ್ತೀವಿ. ಅವಾಗ ಬೆತೇಲಿಗೆ ಹೋಗ್ತಾರೆ, ಅಲ್ಲಿಂದ ಎರಿಕೋವಿಗೆ ಹೋಗ್ತಾರೆ, ಅಲ್ಲಿಂದ ಯೋರ್ದಾನ್ಗೆ ಹೋಗ್ತಾರೆ. ಎಲ್ಲೋದರೂ ಸಹ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಎಲಿಯ ಹೇಳ್ತಾನೆ, ನೀನು ಇಲ್ಲೇ ಇರು, ನನಗೆ ಮುಂದೆ ಹೋಗಬೇಕು ಅಂತ ದೇವರು ಹೇಳಿದ್ದಾರೆ. ಆದರೆ ಇವನು ಹೋಗೋದಿಲ್ಲ ಅಂತ ಹೊರಡ್ತಾರೆ. ನಂತರ ಯೋರ್ದಾನ ದಾಟಿ ಮುಂದೆ ಹೋಗ್ತಾರೆ. ಇದೆಲ್ಲ ನಮಗೆ ಗೊತ್ತಿದೆ. 9ನೇ ವಾಕ್ಯದಲ್ಲಿ ಬಂದಾಗ ಆಚೆ ದಡಕ್ಕೆ ಹೋಗಬೇಕಾದ್ರೆ ಎಲಿಯ ಕೇಳ್ತಾನೆ ಎಲೀಷನಿಗೆ, ನಾನು ನಿನ್ನನ್ನು ಬಿಟ್ಟು ಹೋಗೋಕ್ಕಿಂತ ಮುಂಚೆ ನಿನಗೋಸ್ಕರ ನಾನೇನು ಮಾಡಬೇಕು, ನಿನಗೇನು ಬೇಕು ಅಂತ ಕೇಳಿದಾಗ ಅವನು ಹೇಳ್ತಾ ಇರುವಂತಹ ಒಂದು ಮಾತು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ನಿನಗಿರುವಂತಹ ಒಂದು ಪಾಲಿನಲ್ಲಿ, ನಿನಗಿರುವಂತಹ ಶಕ್ತಿಯಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂಬುದಾಗಿ ಬೇಡ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಮಗೆ ಬೇಕಾಗಿರೋದು 2ರಷ್ಟು ಶಕ್ತಿ ಎಂಬುದನ್ನು ಮರಿಬಾರ್ದು. ಯಾಕೆ ಎಲೀಷ ನಿನ್ನ ಆತ್ಮದಲ್ಲಿ 2 ಪಾಲನ್ನು ಕೊಡು ಅಂತ ಕೇಳ್ತಾನೆ? ಒಂದನೇದಾಗಿ ನಾವು ನೋಡಬೇಕಾದ್ರೆ, ಎಲಿಯನ ಕಾಲ ಅಲ್ಲ, ಎಲೀಷನ ಕಾಲ. ಅದು ವ್ಯತ್ಯಸ್ತವಾದಂತಹ ಕಾಲ. ಎಲಿಯನ ಆತ್ಮದೊಂದಿಗೆ ಮಾತ್ರ ಸಾಲದು, ಅದಕ್ಕಿಂತ ಪವರ್ ಇದ್ದರೆ ಮಾತ್ರ ಸೇವೆಯಲ್ಲಿ ಮುಂದುವರಿಯಲು ಸಾಧ್ಯ ಎಂಬುದಾಗಿ ಎಲೀಷ ತಿಳ್ಕೊಂಡ. ಯಾಕೆಂದರೆ ಎಲಿಯ ಅಹಾಬ್ ರಾಜನ ವಿರುದ್ಧವಾಗಿ, ಅನೇಕ ವ್ಯಕ್ತಿಗಳಿಗೆ ವಿರುದ್ಧವಾಗಿ ಬಹಳ ಕೋಪದಿಂದ ಮಾತನಾಡಿ ತನ್ನ ಸೇವೆಯನ್ನು ಮಾಡ್ತಾನೆ. ಬಾಳ್ ಪ್ರವಾದಿಗಳಿಗೆ ವಿರುದ್ಧವಾಗಿ ನಿಲ್ತಾನೆ. ಇದೆಲ್ಲ ತನ್ನ ಆತ್ಮನ ಶಕ್ತಿಯ ಮೂಲಕ ಇವೆಲ್ಲವನ್ನು ಮಾಡ್ತಾನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಆ ಎಲೀಷ ಕೇಳ್ತಾನೆ, ಸ್ವಾಮಿ, ನನಗೆ 2ರಷ್ಟು ಆತ್ಮ ಬೇಕು, ನನಗೆ ಡಬಲ್ ಪೋರ್ಷನ್ ಬೇಕು ಎಂಬುದಾಗಿ ಕೇಳ್ತಾನೆ. ಈ ಹಗಲ ಸಮಯದಲ್ಲಿ ನನ್ನನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಜೀವಿಸುವಾಗ ಪ್ರತಿ ದಿವಸ ನಮ್ಮ ಆತ್ಮನ ಶಕ್ತಿ ಇಮ್ಮಡಿ ಆಗ್ತಾ ಇರಬೇಕು. ಹೋದ ವರ್ಷದ ರೀತಿಯಲ್ಲ, ಈ ವರ್ಷದ ರೀತಿಯಲ್ಲ, ಮುಂದಿನ ವರ್ಷ ಯಾವ ರೀತಿಯಲ್ಲಿ ಸನ್ನಿವೇಶಗಳು ಬದಲಾಗ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಸನ್ನಿವೇಶಗಳ ಮಧ್ಯದಲ್ಲಿಯೂ ಅದ್ಭುತ ಮಾಡುವಂತಹ ದೇವರ ಶಕ್ತಿ ನಮ್ಮಲ್ಲಿರೋದಾದರೆ ನಮ್ಮನ್ನು ಬಲಪಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನಲ್ಲಿ ಕೊಟ್ಟಿರುವಂತಹ ಬಲಕ್ಕಾಗಿ ಸ್ತೋತ್ರ, ನನ್ನಲ್ಲಿ ಕೊಟ್ಟಿರುವಂತಹ ಆ ಶಕ್ತಿಗಾಗಿ ಸ್ತೋತ್ರ, ನನ್ನಲ್ಲಿ ಕೊಟ್ಟಿರುವಂತಹ ನಿನ್ನ ಸಾನ್ನಿಧ್ಯಕ್ಕಾಗಿ ನಿನಗೆ ಸ್ತೋತ್ರ. ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ನಮ್ಮೊಳಗೆ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿ ನಮ್ಮನ್ನು ಆಶೀರ್ವದಿಸಿ ಮುಂದೆ ಸಾಗುವಂತೆ ಮಾಡುವಂತಹ ದೇವರಾಗಿದ್ದಾನೆ. ಆದ್ದರಿಂದ ದೇವರಿಗೆ ಹೇಳೋಣ, ನನಗೆ ಇನ್ನೂ ಎಷ್ಟು ಶಕ್ತಿ ಬೇಕಪ್ಪ. ನಾವೀಗ ಹೊಂದಿರುವಂತಹ ಶಕ್ತಿಯಲ್ಲಿ, ನಾವೀಗ ಹೊಂದಿರುವಂತಹ ಕಾರ್ಯದಲ್ಲಿ ತೃಪ್ತರಾಗಿರದೆ ನಾವು ಇನ್ನೂ ಹೆಚ್ಚು ಶಕ್ತಿಯನ್ನು ಹೊಂದಿಕೊಂಡು 2ರಷ್ಟು ಶಕ್ತಿಯನ್ನು ಹೊಂದಿಕೊಂಡವರಾಗಿ ದೇವರ ನಾಮದ ಮಹಿಮೆಗಾಗಿ ನಿಲ್ಲುವುದಕ್ಕಾಗಿ ನಾವು ಪ್ರಯತ್ನ ಮಾಡುವಾಗ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಜಯಕರವಾದ
ಒಂದು ಜೀವಿತವನ್ನು ನಡೆಸುವುದಕ್ಕೆ ಸಾಧ್ಯವಾಗುತ್ತೆ. ಮುಂದಿನ ಅಧ್ಯಾಯಗಳಲ್ಲಿ ನಾವು ಓದಬೇಕಾದ್ರೆ ಎಲಿಯನು ಮಾಡಿದ್ದಕ್ಕಿಂತ ಡಬಲ್ ಅದ್ಭುತಗಳನ್ನು ಆ ಎಲೀಷ ಮಾಡ್ತಾ ಇರುವುದಾಗಿ ನಾವು ನೋಡ್ತೇವೆ. ಎಲೀಷನು 2 ಪಟ್ಟು ಆಶೀರ್ವಾದವನ್ನು, ಶಕ್ತಿಯನ್ನು, ಆತ್ಮವನ್ನು ಕೇಳಿಕೊಂಡ. ಅಷ್ಟು ಅದ್ಭುತಗಳನ್ನು ಎಲೀಷನು ಮಾಡುತ್ತಾ ಇರುವುದಾಗಿ ನೋಡ್ತೇವೆ. ಈ ದಿವಸಗಳಲ್ಲಿ ದೇವರ ಸನ್ನಿಧಾನದಲ್ಲಿ ಕೇಳೋದಾದರೆ ಅದು ದಯಪಾಲಿಸ್ತಾನೆ. ಇಲ್ಲಿ ಮಾತ್ರವಲ್ಲ, ಎಲಿಯ ಪರಲೋಕಕ್ಕೇರಿ ಹೋದ ನಂತರ ಆ 2 ಪಟ್ಟು ಶಕ್ತಿ ಅವನ ಮೇಲೆ ಬರುವುದಕ್ಕೆ ಸಾಧ್ಯವಾಯಿತು. ಯಾವ ಅದ್ಭುತವನ್ನು ಮಾಡಿ ತನ್ನ ಸೇವೆಯನ್ನು ಎಲಿಯನು ಕೊನೆಗೊಳಿಸಿದನೋ ಅದೇ ಅದ್ಭುತವನ್ನು ಆರಂಭದಲ್ಲಿ ಮಾಡಿಕೊಂಡು ಎಲೀಷ ಮುಂದೆ ಬರ್ತಾನೆ. ಅಂದರೆ ಯೋರ್ದಾನನ ಇಬ್ಬಾಗ ಮಾಡಿ ಕೊನೆಯ ಅದ್ಭುತವನ್ನು ಎಲಿಯ ಮಾಡ್ತಾನೆ. ನಂತರ ಎಲೀಷ ಅದೇ ಅದ್ಭುತವನ್ನು ಮೊದಲನೇ ಅದ್ಭುತವಾಗಿ ಮಾಡಿ ಆತನು ಈಚೆ ದಡಕ್ಕೆ ಬರುವುದಕ್ಕೆ ಸಾಧ್ಯವಾಗುತ್ತೆ. ಈ ಹಗಲಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಆತ್ಮನ 2ರಷ್ಟು ಶಕ್ತಿ ನಮ್ಮ ಮೇಲೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಯಲ್ಲಿ ನಾವು ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ನಿನ್ನ ಆತ್ಮನ 2ರಷ್ಟು ಶಕ್ತಿಯನ್ನು ಕೊಟ್ಟು ನಮ್ಮನ್ನು ನೀನು ಆಶೀರ್ವದಿಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.